ಚಿನ್ನದ ಚೋರಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ರಣಬೇಟೆಯನ್ನ ಆರಂಭ ಮಾಡಿದೆ. ರಾಜ್ಯದಲ್ಲಿ ಒಟ್ಟು 16 ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆಭರಣಗಳು ಹಾಗೂ ಚಿನ್ನದ ಬಿಸ್ಕೆಟ್ಗಳ ಮಾರಾಟ ಮಾಡ್ತಾ ಇದ್ದ ಮಧ್ಯವರ್ತಿಗಳಿಗೂ ಇಡಿ ದಾಳಿ ಬಿಸಿ ತಟ್ಟಿದೆ. ಜಾರಿ ನಿರ್ದೇಶನಾಲಯದ ದಾಳಿ ವೇಳೆ ಮಹತ್ವದ ಮಾಹಿತಿಯೂ ಕೂಡ ಬಹಿರಂಗಗೊಂಡಿದೆ. ಹಾಗಾದರೆ ನಿನ್ನೆ ಆಗಿರೋ 16 ಕಡೆ ಇಡಿ ದಾಳಿಯಿಂದ ಯಾವೆಲ್ಲ ಮಾಹಿತಿ ಲಭ್ಯವಾಗ್ತಿದೆ ಅಂತ ನೋಡ್ತಾ ಹೋಗೋಣ. ರನ್ಯಾ ಬಳಿಯಿಂದ ಚಿನ್ನಾಭರಣ ಖರೀದಿ ಯಾರೆಲ್ಲ ಮಾಡಿದ್ರಲ್ಲ ಅವರು ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾಹಿತಿ ನಿನ್ನೆಯ ದಾಳಿಯಿಂದ ಲಭ್ಯವಾಗ್ತಾ ಇದೆ. ಇನ್ನು ಖಾಸಗಿ ವ್ಯಕ್ತಿಗಳ ಮುಖಾಂತರ ಅಕ್ರಮ ಹಣ ವರ್ಗಾವಣೆ ಆಗಿತ್ತು ಅನ್ನೋ ಲೀಡ್ ಕೂಡ ಅಧಿಕಾರಿಗಳಿಗೆ ಸಿಕ್ಕಿದೆ. ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಿದ್ದು ಪತ್ತೆಯಾಗಿದೆ. ಈ ಹಿಂದೆ ಕೋಟಿ ವ್ಯವಹಾರ ಆಗಿರೋದು ಕೂಡ ಯಾರಿಂದ ಎಲ್ಲಿಂದ ಹೇಗೆ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು, ಚೈನ್ ಲಿಂಕ್ ಹೆಂಗಿತ್ತು ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕುವುದರಲ್ಲಿ ಸಕ್ಸಸ್ ಆಗಿದ್ದಾರೆ ಇಡಿ ಆಫೀಸರ್ಸ್. ಇನ್ನು ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸಿರೋದು ಪತ್ತೆಯಾಗಿದೆ. ಶಿಕ್ಷಣ ಸಂಸ್ಥೆಗಳಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ಟ್ರಾನ್ಸ್ಫರ್ ಆಗಿದೆ. ಹಾಗಾದ್ರೆ ಆ ಶಿಕ್ಷಣ ಸಂಸ್ಥೆ ಯಾವುದು, ಯಾವ ಕಾರಣಕ್ಕೋಸ್ಕರ 45 ಲಕ್ಷ ಹಣ ಟ್ರಾನ್ಸ್ಫರ್ ಆಯಿತು? ಇದು ಲೀಗಲಿ ಟ್ರಾನ್ಸ್ಫರ್ ಆಗಿರೋ ಹಣನ ಅಥವಾ ಇಲ್ಲಿ ಏನಾದರೂ ಗೋಲ್ಮಾಲ್ ಆಗಿತ್ತಾ? ಮನಿ ಲಾಂಡ್ರಿಂಗ್ ನಂತಹ ಪ್ರಕರಣದಲ್ಲಿ ಆ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗಿದ್ವಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ಇದುವರೆಗೂ ಪತ್ತೆಯಾಗಿಲ್ಲ. RBI ಅನುಮತಿ ಇಲ್ಲದೆ ಈಕೆಯ ಜೊತೆ ವ್ಯವಹಾರ ಆಗಿರೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಕೋಟಿಗಟ್ಟಲೆ ಹಣದ ವ್ಯವಹಾರ ನಡೆಸಿರೋದು ಈಗ ಸದ್ಯಕ್ಕೆ ಬಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನರಿಗೆ ಮುಂಬರುವಂತಹ ದಿನದಲ್ಲಿ ಇಡಿ ಅಧಿಕಾರಿಗಳು ನೋಟಿಸ್ ನೀಡುವಂತಹ ಸಾಧ್ಯತೆ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.